ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವೆರೈಟಿ ಅಡುಗೆ ಚಾನಲ್. ನಾನು ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನನ್ನ ಬರೋ ಎಲ್ಲ ವೀಡಿಯೋಸು ನಿಮ್ಗೆ ಅಪ್ಡೇಟ್ ಆಗಬೇಕು ಅಂದರೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈಗ ಹೇಗೆ ಮಾಡೋದು ನೋಡೋಣ. ಒಂದು ಬಾಂಡಿ ತೊಗೊಳ್ಳೋಣ. 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಸಿಡಿತಿದ್ದ ಹಾಗೆ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊತೀನಿ. ಈಗ ಕರಿಬೇವಿನ ಸೊಪ್ಪು ಫ್ರೈ ಆಯಿತು. ಈಗ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ 4 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಲಿ ಕ್ಲೀನಾಗಿ. ಅದಾದಮೇಲೆ ನಾನು ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಈ ಪಲ್ಯ ನಾವು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಹಾಗೆ ಈಗ 1-2 ಸ್ಪೂನಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇದನ್ನು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ ಇವಾಗ ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನಷ್ಟು. ಆಮೇಲೆ ಇದಕ್ಕೆ ನಾನು ಸಾಂಬಾರು ಪೌಡರ್ನ ಹಾಕ್ಕೋತೀನಿ. ಸಾಂಬಾರು ಪೌಡರ್ ಅಂದರೆ ನಾನು ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀನಲ್ಲ, ಆ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಹೀರೆಕಾಯಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಹೀರೆಕಾಯಿನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಗ ಬಿಡೋಣ. ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು 5 ನಿಮಿಷ ಕಾಲ ಬಿಟ್ಟಿದ್ದೀನಿ. ಈಗ 5 ನಿಮಿಷ ಆಗಿದೆ. ಈಗ ಮತ್ತೊಂದು ಸಲ ತಿರುಗಿಸ್ಕೊಂಡು 5 ನಿಮಿಷ ನಾನು ಇದನ್ನು ಮುಚ್ಚಿಬಿಟ್ಟು ಬೇಗ ಬಿಡ್ತೀನಿ. ನಾನು ಸ್ವಲ್ಪ ಕೂಡ ನೀರು ಹಾಕ್ಕೊಂಡಿಲ್ಲ, ಅದರಲ್ಲೇ ನೀರು ಬಿಟ್ಟಿದೆ ಹೀರೆಕಾಯಿ ಹಾಕಿದ್ಮೇಲೆ. ಸೊ ಉಪ್ಪು ಖಾರ ಹೇಗಿದೆ ಅಂತ ನೋಡೋಣ. ಉಪ್ಪು ಖಾರ ಕರೆಕ್ಟಾಗಿದೆ. ಈಗಂತೂ ಲಿಡ್ನ ಕ್ಲೋಸ್ ಮಾಡಿ ನಾನು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಮಧ್ಯದಲ್ಲಿ 5 ನಿಮಿಷ ಬೇಯಿಸ್ಕೊಂಡು ತಿರುಗಿಸ್ಕೊಂಡಿದ್ದೆ. ನೋಡಿ, ನಮ್ಮ ಹೀರೆಕಾಯಿ ಈಗ ಚೆನ್ನಾಗಿ ಬೆಂದಿದೆ. ನೀರು ಕೂಡ ಇನ್ನೂ ಇದೆ. ಈ ನೀರನ್ನ ಸ್ವಲ್ಪ ಹೊತ್ತು ಹಿಂಗಾಗಿ ಬಿಡ್ತೀನಿ. ಹೀರೆಕಾಯಿ ಬೆಂದಿದೆ. ಇದನ್ನ ಹಾಗೆ ಕ್ಲೋಸ್ ಮಾಡ್ದಲೇ ಹಾಗೆ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಂಡು ನೀರು ಹಿಂಗೋವರೆಗೂ ನಾನು ಸ್ವಲ್ಪ ಬಿಟ್ಟು ಹಿಂಗಿಸ್ಕೊತೀನಿ. ಈಗ ನಮ್ಮ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಮತ್ತೊಂದು ವಿಡಿಯೋ ಒಂದಿಗೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.